ಮುಂಜಾನೆ ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಪಠ್ಯ ನವ್ಯ ಸಾಹಿತ್ಯ. ನವ್ಯ ಸಾಹಿತ್ಯದ ಕವಿ ಸೋಮಶೇಖರ್ ಇಮ್ರಾಪುರ್. ಸೋಮಶೇಖರ್ ಇಮ್ರಾಪುರ್ ಅವರು ರೋಣ ತಾಲೂಕಿನ ಅಬ್ಬಿಗೇರಿಯಲ್ಲಿ 1948 ಫೆಬ್ರವರಿ 16ರಂದು ಜನಿಸಿದರು. ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಇವರು ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದರು. ಹಾಗಾದರೆ ಇವರ ಕೃತಿಗಳನ್ನು ನೋಡೋದಾದರೆ ಕಾವ್ಯಗಳು ಬಿಸಿಲಹು, ಬೆಳದಿಂಗಳು, ಬೆಂಕಿ, ಗಂಡ ಹೆಂಡಿರ ಜಗಳ ಗಂಧ ತೀಡಿದಾಂಗ, ಬಿರುಗಾಳಿ, ಹುತ್ತಗಳು, ಬೇವು ಬೆಲ್ಲ, ಚಿತ್ತ ಚಿತ್ತಾರ. ಇನ್ನು ವಿಮರ್ಶೆಗಳನ್ನು ನೋಡೋದಾದರೆ ಇತ್ತೀಚಿನ ಕನ್ನಡ ಕಾವ್ಯ ಮತ್ತು ಪರಿಸರ, ಕುವೆಂಪು ಮತ್ತು ಬೇಂದ್ರೆಯವರ ತೌಲನಿಕ ವಿಮರ್ಶೆ. ಇನ್ನು ಜಾನಪದದಲ್ಲಿ ನೋಡೋದಾದರೆ ಜಾನಪದ ವಿಜ್ಞಾನ, ನಮ್ಮ ಜಾನಪದ ಸಮೀಕ್ಷೆ, ಜಾನಪದ ಕಿತ್ತೂರಿನ ಕಿಡಿಗಳು, ಜಾನಪದದಲ್ಲಿ ನರಗುಂದ ಬಾಬಾ ಸಾಹೇಬ, ಹಂತಿ, ಗೀಗಿ ಮತ್ತು ಲಾವಣಿ ಸಂಪ್ರದಾಯಗಳು, ಜಾನಪದ ವ್ಯಾಸಂಗ, ಜನಪದ ಒಗಟುಗಳು, ಜಾನಪದ ಆಲೋಕ. ಇವಿಷ್ಟು ಜಾನಪದದಲ್ಲಿ ಬರೆದಂತಹ ಕೃತಿಗಳಾದರೆ ಇನ್ನು ಅವರು ಸಂಪಾದಿಸಿದ ಕೃತಿಗಳು 36 ಮುಖ 63 ಕವನಗಳು, 1000 ಒಗಟುಗಳು, ಜನಪದ ಮಹಾಭಾರತ, ಹನುಮಂತನ ಲಿಂಗಧಾರಣ, ಚಿತ್ರಕೇತು, ಸಮೂಹ ಸಂವಹನ ಮಾಧ್ಯಮಗಳು ಮತ್ತು ಜಾನಪದ, ಮಹಿಳಾ ಜಾನಪದ. ಇವೆಲ್ಲವೂ ಕೂಡ ಸಂಪಾದಿಸಿದಂತಹ ಕೃತಿಗಳು. ಇನ್ನು ಇಷ್ಟೆಲ್ಲ ಸಾಹಿತ್ಯಗಳನ್ನು ರಚಿಸಿದಂತಹ ಸೋಮಶೇಖರ್ ಇಮ್ರಾಪುರ್ ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಮ್ಮಿನಭಾವಿ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ. ಈ ಎಲ್ಲ ಪ್ರಶಸ್ತಿಗಳನ್ನು ಸೋಮಶೇಖರ್ ಇಮ್ರಾಪುರ್ ಅವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇದಿಷ್ಟು ಚಿಕ್ಕದಾದಂತಹ ಕವಿ ಪರಿಚಯ ಸೋಮಶೇಖರ್ ಇಮ್ರಾಪುರ್ ಅವರದು. ನಾನು ಮತ್ತೊಂದು ಕವಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅವರೇ ಅಶೋಕ್ ಶೆಟ್ಟರ್. ಅಶೋಕ್ ಶೆಟ್ಟರ್. ಡಾಕ್ಟರ್ ಅಶೋಕ್ ಶೆಟ್ಟರ್ ಇಂಜಿನಿಯರಿಂಗ್ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಕೊಡುಗೆ ನೀಡಿದ ಅಪರೂಪದ ಶಿಕ್ಷಣ ತಜ್ಞರಲ್ಲಿ ಒಬ್ಬರು. ಈಗ ಹುಬ್ಬಳ್ಳಿಯ KLE ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾರೆ. ಮೂಲತಃ ಬಾಗಲಕೋಟೆ ಜಿಲ್ಲೆಯವರಾದ ಅವರು 20 ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದಾರೆ. ಅಶೋಕ್ ಶೆಟ್ಟರ್ ಸೃಜನಶೀಲ ಮತ್ತು ಸೃಜನೇತರ ಪ್ರಕಾರಗಳೆರಡರಲ್ಲಿಯೂ ಆಸಕ್ತಿ ಹೊಂದಿರುವಂಥವರು. ಅಷ್ಟೇ ಅಲ್ಲದೆ ಕನ್ನಡದ ಗಮನಾರ್ಹ ಬರಹಗಾರರಲ್ಲಿ ಒಬ್ಬರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸ ಪೂರೈಸಿದ ಇವರು 5 ವರ್ಷ ಅಂದರೆ 1981ರಿಂದ 1986ರ ತನಕ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಂಥವರು. 1986ರಿಂದೀಚೆ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಹಾಗೂ ಪ್ರಾಕ್ತನ ಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಪಕರಾಗಿದ್ದಾರೆ.
ವಿಶ್ವವಿದ್ಯಾಲಯದ ವಾಚನಾಲಯದೊಳಗೆ ಕವನ ಸಂಗ್ರಹಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದ ಇವರು ಸಾಹಿತ್ಯ ಹಾಗೂ ಇತಿಹಾಸ ಕುರಿತು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಬರೆದ ಹಲವಾರು ಲೇಖನಗಳು ಪ್ರಕಟವಾಗಿವೆ. ಸ್ಟಡೀಸ್ ಇನ್ ಕರ್ನಾಟಕ ಹಿಸ್ಟರಿ ಆ್ಯಂಡ್ ಕಲ್ಚರ್, ಇದು ಇವರು ಬರೆದ 4ನೇ ಸಂಪುಟ. ಮಲೆ ಕರ್ನಾಟಕದ ಅರಸು ಮನೆತನಗಳು ಮತ್ತು ಕಲಾಪಣಿಗರು ಇವರು ಸಂಪಾದಿಸಿದಂತಹ ಪ್ರಕಟಿತ ಕೃತಿಗಳು. ಅಷ್ಟೇ ಅಲ್ಲದೆ ಅಶೋಕ್ ಶೆಟ್ಟರ್ ಅವರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ME ಮತ್ತು PhD ಪದವಿ ಪಡೆದಿರುವ ಇವರು ಇಂಜಿನಿಯರಿಂಗ್ ಶಿಕ್ಷಣ ಹಾಗೂ ಆಡಳಿತದಲ್ಲಿ 30 ವರ್ಷಗಳ ಅನುಭವವನ್ನು ಸಹಿತ ಹೊಂದಿದ್ದಾರೆ. ಈ ಹಿಂದೆ ಬೆಳಗಾವಿಯ VTU ಕಾರ್ಯನಿರ್ವಾಹಕ ಮಂಡಳಿ, ಕರ್ನಾಟಕ ಸರ್ಕಾರದ ಹೈಯರ್ ಎಜುಕೇಷನ್ ಕೌನ್ಸಿಲ್, ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಎಜುಕೇಷನ್ ಸದಸ್ಯರಾಗಿಯೂ ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲದೆ BIC ಸೊಸೈಟಿಯ ಸಂಸ್ಥಾಪಕ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಇನ್ನು KLE ಸಂಸ್ಥೆಯ BV ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಿನ ಭದ್ರ ಅಡಿಪಾಯದ ಮೇಲೆ KLE ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ರೂಪಿಸಿದ ಕೀರ್ತಿ ಡಾಕ್ಟರ್ ಶೆಟ್ಟರ್ಗೆ ಸಲ್ಲುತ್ತದೆ. 2005ರಲ್ಲಿ ವೃತ್ತಿಪರ ಶ್ರೇಷ್ಠತೆಗಾಗಿ ರೋಟರಿ ಶತಮಾನೋತ್ಸವ ಪ್ರಶಸ್ತಿ, ಟೆಕ್ನೋ ವಿಜನರಿ ಅವಾರ್ಡ್ ಸೇರಿ ಅನೇಕ ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಂಥವರು ಅಶೋಕ್ ಶೆಟ್ಟರ್ ಅವರು. ಅವರ ಪರಿಣತಿ, ಕಾರ್ಯತಂತ್ರದ ಯೋಜನೆ ಮತ್ತು ಸಾಂಸ್ಥಿಕ ಅಭಿವೃದ್ಧಿ, ಎಂಜಿನಿಯರಿಂಗ್ ಶಿಕ್ಷಣ, ಸಂಶೋಧನೆ ಮತ್ತು ಕೈಗಾರಿಕೆ, ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ಸಮಾಜಮುಖಿ ಕೆಲಸವನ್ನು ಸಹಿತ ಮಾಡಿದ್ದಾರೆ. ಇವಿಷ್ಟು ಅಶೋಕ್ ಶೆಟ್ಟರ್ ಅವರ ಒಂದು ಕಿರು ಪರಿಚಯವಾದರೆ, ಇನ್ನು ಸೋಮಶೇಖರ್ ಇಂಬ್ರಾಪುರ್ ಅವರ ಬಗ್ಗೆಯೂ ಸಹಿತ ನಾನು ನಿಮಗೆ ತಿಳಿಸಿಕೊಟ್ಟೆ. ಇಲ್ಲಿಗೆ ನಿಮಗೆ ನವ್ಯ ಸಾಹಿತ್ಯದಲ್ಲಿ ಬರುವಂತಹ ಕವಿಗಳ ಪರಿಚಯ ಮುಗೀತು. ಮುಂದಿನ ತರಗತಿಯಲ್ಲಿ ದಲಿತ ಸಾಹಿತ್ಯದ ಕುರಿತು ನಾನು ವಿವರಣೆಯನ್ನು ನೀಡ್ತೀನಿ. ಧನ್ಯವಾದಗಳು.